ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಅಲ್ಲಿ ಬಾಬನ ಹತ್ರ ಹೋಗ್ಬಿಟ್ಟು ಬೈಕೆ ಬಿಕ್ಲಿಸ್ಬೇಡ. ಏನು ಹೇಳಬೇಕು ಅಂತ ಇದೆಯೋ ಇಲ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಹೇಳು. ಸಾಕು, ಸುಮ್ಮನೆ ಇರು ಸುಮಾ. ಸುಮ್ಮನೆ ಕಾಲೆಳಿಬೇಡ. ಅಯ್ಯೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಕ್ಕ. ಅಲ್ಲ, ಅಲ್ಲಿ ಹೋಗಿ ನಮ್ಮ ಬಾಬನ್ ನೋಡ್ಬಿಟ್ಟು ಏನು ಹೇಳ್ತೀಯ ಹೇಳು ನೋಡೋಣ. ಅಲ್ಲ ಅಕ್ಕ, ನೀನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಿದ್ಯಾ ಅಂದರೆ ಓಕೆ ಅಂತಾನೆ ಅಂತೀಯ. ಆದರೂ ನಿನ್ನ ಬಾಯಲ್ಲೇ ಒಂದ್ಸಲ ಕೇಳೋಣ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಆಯ್ತು ಇರು, ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಬಿಂದಿ ತರ್ತೀನಿ, ಅದನ್ನ ಇಟ್ಕೊ. ಸುಮಾ, ಸ್ನೇಹ ರೆಡಿ ಆಯ್ತಾಳೆ ನವಿ? ಹ್ಞೂ ಅಕ್ಕ, ಬಾವನ್ ಮೀಟ್ ಮಾಡಕ್ ರೆಡಿ ಆಗ್ತಾಳೆ. ಅವಳು ಒಪ್ಕತಾಳೆ ನೀ? 100% ಅವ. ಇವತ್ತು ಬಾವ ಓಕೆ ಆಗೇ ಆಗ್ತಾರೆ. ಸುಮಾ, ನೀನು ನನ್ನ ಜೊತೆ ಬರ್ತೀಯಾ? ಅಕ್ಕ, ನಾನು ಬಂದ್ರೆ ಅದು ಸರಿ ಹೋಗಲ್ಲ. ಇಬ್ರು ಪ್ರೇಮಿಗಳ ಮಧ್ಯೆ ಈ ಗುಬ್ಬಚ್ಚಿಗೇನು ಕೆಲಸ? ಸುಮಾ, ನಾನು ಒಬ್ಬಳಿಗೆ ಹೋಗೋಕೆ ಒಂಥರ ಆಗುತ್ತೆ ಕಡೆ. ಇವತ್ತು ಒಂದಿನ ಹೋಗ್ಬಾ, ನಾಳೆಯಿಂದ ನಾನೇ ಬರ್ತೀನಿ ಅಂದ್ರು ನೀನೇ ನನ್ನ ಕರ್ಕೊಂಡು ಹೋಗಲ್ಲ. ತಗೋ, ಬಿಂದಿ ಇಟ್ಕೊ. ಸುಮಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಮ್ಮ ಬಾವ ಏನಾದರೂ ನಿನ್ನ ಹೀಗೆ ನೋಡಿದ್ರೆ ಟುಸ್ಸಾಗಿ ಹೋಗ್ಬಿಡ್ತಾರಷ್ಟೆ. ಅದು ಸರಿ, ಮನೆಯವ್ರಿಗೆಲ್ಲ ಏನು ಹೇಳಿ ಹೊರಗಡೆ ಹೋಗೋದು? ಈ ಸುಮ್ಮ ಇರುವಾಗ ನೀನು ಯಾಕಕ್ಕ ಟೆನ್ಷನ್ ತಗೋತೀಯಾ? ದೇವಸ್ಥಾನದಲ್ಲಿ ಹರಿಕತೆ ಇದೆ ಅಂತ ಸುಳ್ಳು ಹೇಳು, ನಾನು ಸಪೋರ್ಟ್ ಮಾಡ್ತೀನಿ. ಸರಿ ಸರಿ, ಬಾ. ಬಂದ್ಲು. ತೊಗರಿ ಬೇಳೆ ಇದೆ ಅಲ್ವಾ? ಹ್ಞೂ ಐತಿ. ಇದೆ. ಅವಲಕ್ಕಿ? ಹ್ಞೂ ಐತಿ. ಎಣ್ಣೆ ತರ್ಬೇಕು. ಒಂದು 2 kg 3 kg. ಇದೇನವೇ ಈಟದಲ್ಲಿ ತಯಾರಾಗಿದೆಯಾ? ಅದು ಅವ ಅಕ್ಕ ದೇವಸ್ಥಾನದಲ್ಲಿ ಹರಿಕತೆ ಇದೆ ಅಂತ ಹೋಗ್ತಿದ್ದಾಳೆ. ಹರಿಕತೆನಾ? ನಂಗೆ ಗೊತ್ತಿಲ್ವಲ್ಲ. ಈ ವಯಸ್ಸಲ್ಲಿ ಹೊರ್ಕೋತೆ ಕೇಳೋದೆ? ಅದು ಗೋಪಾಲ. ಮಿಸ್ಟರ್ ಗೋಪಾಲ್ ನೆನ್ನೆನೇ ಅನೌನ್ಸ್ ಮಾಡ್ತಿದ್ರು, ನಿಮಗೆ ಕೇಳಿಸ್ಲಿಲ್ಲ ಅಷ್ಟೇ. ಸ್ನೇಹಕ್ಕಂಗೆ ಹರಿಕತೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನೇ ಬಲವಂತ ಮಾಡಿ ಕಳಿಸ್ತಾ ಇದ್ದೀನಿ. ಹೌದು. ಓ, ಆಟೆನೆಯಾ? ಹೊರ್ಕೋತೆ ಕೇಳೋಕೆ ಅಲ್ಲಿವರೆಗೂ ಹೋಗ್ಬೇಕೆ? ಯೋ, ನಮ್ಮನೆಗೆ ಗುರುರಾಜನ್ ನಾಯ್ಡು ಅವ್ರದ್ದು ಹೊರ್ಕೋತೆ ಐತಲ್ಲ, ಕ್ಯಾಶ್ ಔಟು, ಅದನ್ನ ಹಾಕೋಗು. ಹೌದಲ್ವಾ? ಮಿಸ್ಟರ್ ಗೋಪಾಲ್, ಟೇಪ್ ರಿಕಾರ್ಡರ್ ಕೆಟ್ಟೋಗಿದೆ. ಅಲ್ಲ ಕಣವಿ, ಯಾವುದಾದ್ರೂ ಪಿಕ್ಚರ್ ಹಾಡನ್ನ ಕೇಳೋ ವಯಸ್ಸಿನಾಗೆ ಹರಿಕತೆ ಕೇಳ್ತೀನಿ ಅಂತ ಹೇಳ್ತಿದ್ಯಲ್ಲ? ಅಲ್ಲ ಅಕ್ಕ, ಈ ವಯಸ್ಸಲ್ಲಿ ಹರಿಕತೆ ಕೇಳಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಸ್ನೇಹಕ್ಕ, ನಿಂಗೆ ಲೇಟ್ ಆಗುತ್ತೆ, ನೀನು ಹೊರಡು. ಸರಿ ಸುಮಾ. ಅಬ್ಬಾ, ನಂಗೆ ಆಶೀರ್ವಾದ ಮಾಡಿ. ಸ್ನೇಹ, ದೇವಸ್ಥಾನಕ್ಕೆ ಹೋಗಕ್ಕೆ ಆಶೀರ್ವಾದ ತಗೊಂಡು ಹೋಗ್ಬೇಕೆ? ಫಸ್ಟ್ ಟೈಮ್ ಅಲ್ವಾ ಅಕ್ಕ, ದೊಡ್ಡವ್ರ ಆಶೀರ್ವಾದ ಇರಲಿ ಅಂತ ಅಲ್ವಾ ಸ್ನೇಹಕ್ಕ? ಸುಮಾ. ಹಾ ಅಲ್ವಾ? ಹರಕತೆ ಕೇಳೋಕು ದೊಡ್ಡ ಕಾಲದ ನಮಸ್ಕಾರ ಮಾಡ್ಕೋ, ಏನವ ಸಂಬಂಧ? ನೀನು ಸುಮ್ಕಿರು. ಏನೋ ಮಕ್ಕಳ ಮನಸ್ಸು ಅವಕ್ಕೆ ಹಿತ ಅನ್ನಿಸ್ತದೆ ದೊಡ್ಡವ್ರ ಆಶೀರ್ವಾದ ತಗೊಂಡು ಹೋಗೋದು. ಅಡ್ಡಕ್ಕೆ ಇಷ್ಟೆಲ್ಲ ಚೇಡ್ಸೋದೇನ್ರೇ? ಹೋಗವ, ನೀನು ಅಂದ್ಕೊಂಡಿರೋದು ನೆರವೇರಲಿ. ಹೋಗ. ಸರಿ ಅವ್ವ. ಈ ಹುಡುಗಿ ನಮ್ಮ ಅಳಿಯಂದ್ರೆ ನೊಪ್ಕೊಂಬಿಟ್ರೆ ಸಾನೇ ಚೆನ್ನಾಗಿರ್ತೈತಿ. ಯೋಟ್ ಮುದ್ದಾಗವಳೆ. ಇವಳೇನಾರ ಹೋಗಿ ಸಿರಿನ ಮದುವೆ ಒಪ್ಪಿಸ್ಬಿಟ್ರೆ ನಾನೇ ಬಂಗಾರಮ್ಮನವ್ರು ಫೋನ್ ಮಾಡಿ ಮದುವೆಗೆ ಎಲ್ಲ ಕೆಲಸಗಳು ತಯಾರು ಮಾಡಿಸ್ಬಿಡ್ತೀನಿ. ಅವ್ವ, ಸ್ನೇಹನ್ ಮುಗ್ದಾಗ ನಾಚಿಕೆ ನೋಡಿದ್ರೆ ಅವಳು ಖಂಡಿತವಾಗ್ಲೂ ಒಪ್ಕೊಂಡೇ ಒಪ್ಕೋತಾಳೆ ಅನಿಸ್ತೈತೆ.
ಈ ಸುಮಾ ಕೈ ಇಟ್ಟಿರೋ ಕೆಲಸ ಅಂದ್ರೆ ಸುಮ್ಮನೆನಾ? ನಿನ್ನ ಮಕ ಇದು ನಮ್ಮ ಸ್ನೇಹನ ಆಶೀರ್ವಾದ. ಹಾ ಅತ್ತೆ, ಆ ಹುಡುಗಿ ಬಂದು ನೋಡಿ. ಓಹೋ, ಇವಳು ಸ್ಯಾನೆ ತಯಾರಾಗಿ ಹೊಂಟಿದ್ಲು ಅನ್ಸ್ತೈತೆ. ಇವಳು ತಯಾರಾಗಿರೋದು ಮಾಡ್ತಿದ್ರೆ ಇವಳಿಗೂ ನನ್ನ ಮಗನ ಮ್ಯಾಗ ಆಸೆ ಇರುತ್ತೆ. ಹಲೋ, ಹೇಳಮ್ಮವ. ರಾಧಾ, ನೀ ಏನಾದರೂ ಪುಟ್ಟವನ್ ಮೆಸ್ತಾಗ ಹೋಗಿದ್ಯಾ? ಇಲ್ಲ ಮಾವ, ಯಾಕೆ? ಅದು ಆ ಹುಡುಗಿ ಬರ್ತೀನಂತ ಹೇಳಿದ್ಲು, ಇನ್ನೂ ಬಂದೇ ಇಲ್ಲ. ಅದಕ್ಕೆ ಚಡ್ಪಡಿಕೆ ಆಯಿತು. ನೀನೇನಾದರೂ ಸ್ನೇಹ ನೋಡ್ದೇನೋ ಅಂತ ಫೋನ್ ಮಾಡಿದೆ ರಾಧಾ. ಇಲ್ಲ ಮಾವ, ನಾನು ಆ ಹುಡುಗಿನ ನೋಡೇ ಇಲ್ಲ. ಅದು ರಾಧಾ, ಇವತ್ತು ನನ್ನ ಪಿರುತಿ ವಿಚಾರನ ಅವ್ರು ಒಪ್ಕೋತಾರ ನಂಗೆ ಯಾಕೋ ಅನಿಸ್ತೈತೆ. ಅದಕ್ಕೆ ಅದೇ ನಂಬಿಕೆ ಮ್ಯಾಕೆ ಕಾಯ್ಕೊಂಡು ನಿಂತೀವಿ. ಹೌದು ರಾಧಾ, ನೀನು ಈ ಕಡೆ ಬತ್ತೀಯಾ? ಇಲ್ಲ ಮಾವ, ನನಗೆ ಸ್ವಲ್ಪ ಕೆಲಸ ಇದೆ. ಅದು ಅಲ್ಲದೆ ಇಷ್ಟೊತ್ತಲ್ಲಿ ಮನೆಯಿಂದ ಹೊರಟ್ರೆ ಅತ್ತೆ ಯಾಕೆ ಏನು ಅಂತ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅದು ದಿಟ್ವೆ. ಸರಿ ರಾಧಾ, ನಾನೇ ಹೆಂಗೋ ನೋಡ್ಕೊತೀನಿ ಬಿಡು. ಆಲ್ ದ ಬೆಸ್ಟ್ ಮಾವ. ನೀನು ಅನ್ಕೊಂಡಿರೋದೆಲ್ಲ ಆಗಲಿ. ಥ್ಯಾಂಕ್ಸ್ ರಾಧಾ. ನೀನೇನು ಅನ್ಕೊಂಡಿದ್ಯೋ ಅದು ನಿನ್ನ ಕನಸಲ್ಲೂ ಇಡರಲ್ಲ ಮಾವ. ನೀನು ಬೆಳಗ್ಗೆವರೆಗೂ ಕಾದ್ರೂ ಅವಳಲ್ಲಿಗೆ ಬರಲ್ಲ. ಅಮ್ಮೋರೆ ಬರಕ್ಕೆ ಹೇಳಿದ್ರಿ? ಹೂನವ, ನಿಂತವ ಬಸಿ ಮಾತಾಡೋದಿತ್ತು. ಹೇಳಿ ಅಮ್ಮೋರೆ. ಕಂಟಿ ನಿಂತವ ಯೋನಾನ ಏಳದೇನವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.